ನಮಸ್ಕಾರ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರು ಸೆಲ್ಫ್ ಹಿಪ್ನಾಸಿಸ್ ಬಗ್ಗೆ ನಮಗೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡುವಂತ ಸ್ನೇಹಿತರು ಫೋನ್ ಮಾಡ್ತಿದ್ದಾರೆ. ಹಾಗಾಗಿ ಒಂದು ಇಂಟ್ರೊಡಕ್ಷನ್. ಸೆಲ್ಫ್ ಹಿಪ್ನಾಸಿಸ್ ಅಂದ್ರೆ ಏನು? ಹಿಪ್ನಾಸಿಸ್ ಹಂಗೆ ಅಂತ ಅನ್ನೋದು ಒಂದು ಗ್ರೀಕ್ ಪದ. ಆಂಟನ್ ಮೆಸ್ಮರ್ ಹಂಗೆ ಅಂತನೋರು ಮೆಸ್ಮರಿಸಮ್ ಹಾಗೆ ಅಂತನೋ ಒಂದು ವಿದ್ಯೆಯನ್ನ ಕಂಡುಹಿಡಿದ್ರು. ಇದು ಆಸ್ಟ್ರಿಯಾ, ಫ್ರಾನ್ಸ್, ಗ್ರೀಕ್ ದೇಶಗಳಲ್ಲಿ ತುಂಬಾ ಪ್ರಸಿದ್ಧವಾಗಿತ್ತು. ಆಮೇಲೆ ಇಂಗ್ಲೆಂಡಿಗೆ ಬಂತು, ಆಮೇಲೆ ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಸ್ಪ್ರೆಡ್ ಆಯಿತು. ಆಂಟನ್ ಫ್ರೆಡರಿಕ್ ಮೆಸ್ಮರ್ ಇವರು ಇದಕ್ಕೆ ತಂದೆ, ಫಾದರ್ ಆಫ್ ಹಿಪ್ನಾಸಿಸ್ ಅಂತ ಕರೀತಾರೆ. ಸೊ ಹಿಪ್ನಾಸಿಸ್ ಹಿಸ್ಟ್ರಿ ಬಗ್ಗೆ ನಾನು ಬೇರೆ ವಿಡಿಯೋ ನಿಮಗೆ ನಾನು ಕೊಡ್ತೀನಿ, ಅದನ್ನ ಇದರಲ್ಲಿ ತಂದು ಹೇಳೋದಕ್ಕೆ ಇಷ್ಟ ಇಲ್ಲ. ಹಿಪ್ನಾಸಿಸ್ ಹಂಗೆ ಅಂತಂದ್ರೆ ಸ್ಲೀಪ್ ಲೈಕ್ ಸ್ಟೇಟ್, ನಿದ್ರಾ ಅವಸ್ಥೆ. ನಿದ್ರಾ ಅವಸ್ಥೆ ಅಂದ್ರೆ ಏನು ನೋಡಿ, ನಾನು ಬೇರೆ ವಿಡಿಯೋಗಳಲ್ಲಿ ನಿಮಗೆ ಹೇಳಿದಂಗೆ ಹಿಪ್ನಾಸಿಸ್ ಮನುಷ್ಯನ ಮಿದುಳಿನ ಅಲೆಗಳು, ತರಂಗಗಳು 4 ತರ ಇದೆ. ಈಗ ನಾನು ಏನ್ ಮಾತಾಡ್ತಿದ್ದೀನಿ, ನೀವೇನ್ ಕೇಳ್ತಿದ್ದೀರಾ, ಅದನ್ನ ಬೀಟಾ ಲೆವೆಲ್ ಹಂಗೆ ಅಂತ ಕರೀತಾರೆ. ನೀವು ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಧ್ಯಾನ ಸ್ಥಿತಿ ಕಾನ್ಶಿಯಸ್ ಆಗಿರ್ತೀರಾ, ಆದ್ರೆ ಕಾನ್ಶಿಯಸ್ ಇರೋದಿಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿ ಇರ್ತೀರಾ. ಇದನ್ನ ಆಲ್ಫಾ ಸ್ಟೇಟ್ ಹಂಗೆ ಅಂತ ಕರೀತಾರೆ. ಆಲ್ಫಾ ಸ್ಟೇಟ್ ತುಂಬಾ ಹತ್ತಿರದಲ್ಲಿ ಥೀಟಾ ಸ್ಟೇಟ್ ಹಾಗೆ ಅಂತ ಅನ್ನೋದಿದೆ. ನಿದ್ರಾ ಅವಸ್ಥೆ, ನಿದ್ರೆ ಬಂದ್ಬಿಡುತ್ತೆ, ನಿದ್ರೆ ಮಾಡ್ತೀರಲ್ಲ ಅದನ್ನ ಥೀಟಾ ಅಂತಾರೆ. ಕೆಲವರಿಗೆ ರೋಗ ಬಂದ್ರೆ ಕೋಮಾ ಸ್ಟೇಜ್ ಹೊರಟೋಗ್ತಾರೆ, ಅದನ್ನ ಡೆಲ್ಟಾ ಸ್ಟೇಜ್ ಹಾಗೆ ಅಂತ ಹೇಳ್ತಾರೆ. 4 ತರದ ತರಂಗಗಳು ಮಿದುಳಿನಲ್ಲಿ ಓಡಾಡ್ತಿರುತ್ತೆ. ನಮಗೆ ಇಲ್ಲಿ ಹಿಪ್ನಾಸಿಸ್ಗೆ ಬೇಕಾಗಿರೋದು ಆಲ್ಫಾ ಸ್ಟೇಟ್. ಆಲ್ಫಾ ಸ್ಟೇಟ್ ಅಂತ ಅನ್ನೋದು ನಿದ್ರೇನೂ ಹೌದು, ನಿದ್ರೆ ಅಲ್ಲ. ನಿದ್ರೆ ಸ್ಥಿತಿಲಿ ಇರ್ತೀರಾ, ಆದ್ರೆ ನಿಮಗೆ ಕಾನ್ಶಿಯಸ್ ಇರುತ್ತೆ, ಪ್ರಜ್ಞೆ ಇದೆ, ಆದ್ರೆ ನಿದ್ರಾವಸ್ಥೆ, ನಿದ್ರೆ ಬರೋ ತರ ಇರುತ್ತೆ, ಆದ್ರೆ ನಿಮಗೆ ಕಾನ್ಶಿಯಸ್ ಲೆವೆಲ್ ಇರ್ತೀರಾ. ಅಂತ ಸ್ಟೇಜ್ ಅಲ್ಲಿ ನಿಮ್ಮ ಮನಸ್ಸನ್ನ ನಾನು ವಶಪಡಿಸ್ಕೊಂಡು, ನಿಮ್ಮ ಮನಸ್ಸಿನಲ್ಲಿ ಏನು ನೀವು ಬೇಡದೆ ಇದನ್ನ ತಲೆಯಲ್ಲಿ ರೆಕಾರ್ಡ್ ಹಾಕೊಂಡಿದ್ದೀರಾ, ಅದು ಪೂರ್ವ ಜನ್ಮದ ಸಂಸ್ಕಾರಗಳಿರ್ಬೋದು, ಅಥವಾ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ನೀವೇನು ಕಂಡುಹಿಡ್ಕೊಂಡಿದ್ದೀರಾ ಅದು ಅಭ್ಯಾಸಗಳಾಗಿ ಕನ್ವರ್ಟ್ ಆಗಿ ಅದು ತಲೆಯಲ್ಲಿ ರೆಕಾರ್ಡ್ ಆಗಿರ್ಬೋದು. ಅದರಿಂದ ನಿಮಗೆ ಹಿಂಸೆ ಆಗ್ತಿರ್ಬೋದು, ಅದನ್ನ ಬಿಡಬೇಕು ಅನ್ನೋ ಭಾವನೆ ನಿಮಗೆ ಇರ್ಬೋದು. ನಿಮ್ಮನ್ನ ಬದಲಾವಣೆ ಮಾಡ್ಕೋಬೇಕು, ವ್ಯಕ್ತಿತ್ವ ವಿಕಾಸ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿದೆ, ಪರಿವರ್ತನೆ ಆಗಬೇಕು, ಆದ್ರೆ ಆಗೋದಿಲ್ಲ. ಕಾನ್ಶಿಯಸ್ ಲೆವೆಲ್ ಅಲ್ಲಿ ನೀವು ಏನೇ ಓದು ತಗೊಂಡ್ರು ನಡೆಯೋದಿಲ್ಲ, ಸಬ್ ಕಾನ್ಶಿಯಸ್ಗೆ ಹೋಗ್ಬೇಕು. ಯಾಕೆಂದ್ರೆ ರೆಕಾರ್ಡ್ಗಳು ಇರೋದೇ ಸಬ್ ಕಾನ್ಶಿಯಸ್ ಅಲ್ಲಿ. ಕಾನ್ಶಿಯಸ್ ಲೆವೆಲ್ ಏನು ಅಂತಂದ್ರೆ ಆಕ್ಷನ್, ಅದು ಎಕ್ಸಿಕ್ಯೂಷನ್, ಲಾಜಿಕ್, ಸರಿ ತಪ್ಪು, ಮಾಡು ಮಾಡಬೇಡ, ಬಿಡಿ ಕಪ್ಪು, ಈ ತರದನ್ನ ಹೇಳೋದು. ಆಯ್ತು, ಆ ಲೆವೆಲಿಗೆ ಹೋಗಿ ಹಳೆ ಪ್ರೋಗ್ರಾಮ್ ಏನಿದೆ ಆ ಪ್ರೋಗ್ರಾಮ್ ಅನ್ನ ನೀವು ಕಿತ್ತಾಕಿ ಹೊಸದಾಗಿ ರೀಪ್ರೋಗ್ರಾಮ್ ಮಾಡೋದನ್ನ ರೀಪ್ರೋಗ್ರಾಮಿಂಗ್ ಆಫ್ ದಿ ರೈಟ್ ಬ್ರೈನ್ ಹಂಗೆ ಅಂತ ಹೇಳ್ತಾರೆ. ಹಿಪ್ನಾಸಿಸ್ ಅಂತ ಅನ್ನೋದು ಸಾಧಾರಣ ಒಂದು ಗುರುಗಳು ಅವರು ನಿಮ್ಮ ಜೊತೆಗೆ ಮಾತುಕತೆ ಆಡಿ, ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ಏನಿದೆ, ಏನಕ್ಕೋಸ್ಕರ ನೀವು ಅವರ ಹತ್ರ ಬಂದಿದ್ದೀರಾ, ನಿಮಗೆ ಏನು ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ಅವರು ನಿಮ್ಮ ಹತ್ರ ಕೂಲಂಕುಷವಾಗಿ ಚರ್ಚೆ ಮಾಡಿ, ನಿಮ್ಮ ತಾಪತ್ರೆಗಳ ಬಗ್ಗೆ ಒಂದು ಔಟ್ಲೈನ್ ತಗೊಂಡು ಅದಕ್ಕೆ ಒಂದು ಅಫರ್ಮೇಶನ್ಸ್ ರೆಡಿ ಮಾಡ್ಕೋತಾರೆ. ಈಗ ಸಿಗರೆಟ್ ಸೇರ್ತೀನಿ ಬಿಡಬೇಕು, ಸೇಡು ಬುದ್ಧಿ ನಂಗೆ ತುಂಬಾ ಜಾಸ್ತಿ ಇದೆ, ಅಥವಾ ಇನ್ನೊಬ್ಬರನ್ನ ಕೆಡಿಸೋ ಬುದ್ಧಿ ನಂಗೆ ತುಂಬಾ ಜಾಸ್ತಿ ಇದೆ, ಕದಿಯೋ ಬುದ್ಧಿ ಜಾಸ್ತಿ ಇದೆ, ಈ ತರ ನೆಗೆಟಿವ್ ಹ್ಯಾಬಿಟ್ಸ್, ಬೇಕಾಷ್ಟು ನೆಗೆಟಿವ್ ಹ್ಯಾಬಿಟ್ಸ್ಗಳನ್ನ ನೀವು ತುಂಬ್ಕೊಂಡ್ಬಿಟ್ಟಿದ್ದೀರಾ, ಇದರಿಂದ ಬಿಡುಗಡೆ ಆಗ್ಬೇಕು. ಅದು ಏನೇನು ಹಾಗೆ ಅಂತ ಅನ್ನೋದನ್ನ ಅವರು ನೋಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅಫರ್ಮೇಶನ್ಸ್ ಅನ್ನ ರೆಡಿ ಮಾಡ್ಕೋತಾರೆ. ಮಾಡಿಕೊಂಡು ನಿಮ್ಮನ್ನ ನಿದ್ರಾ ಅವಸ್ಥೆ, ನಿದ್ರಾ ಸ್ಥಿತಿಗೆ ತಗೊಂಡೋಗಿ ಅವ್ರೇನು ಬರವಣಿಗೆ ಮಾಡಿಟ್ಕೊಂಡಿದ್ದಾರೆ ಅದನ್ನ ನಿಮ್ ತಲೆ ಒಳಗಡೆ
ರಿಪೀಟೆಡ್ ಆಗಿ 1 ಸೆಷನ್ 10 ಸೆಷನ್ 15 ಸೆಷನ್, ಇಟ್ ಡಿಪೆಂಡಿಂಗ್ ಅಪಾನ್ ದಿ ಡೆಪ್ತ್ ಆಫ್ ದಿ ವೆರಾಸಿಟಿ ಆಫ್ ದಿ ಪ್ರಾಬ್ಲಮ್. ಸಣ್ಣ ಪ್ರಾಬ್ಲಮ್ ಬೇಗ ಒಂದು 4 ಸೆಷನ್ ಅಲ್ಲಿ ಆಗುತ್ತೆ ಅಂತಂದ್ರೆ 4 ಸೆಷನ್ ಅಲ್ಲಿ ಸರಿಪಡಿಸಬಹುದು. ಕೆಲವೆಲ್ಲ ನೀವು ಸಣ್ಣ ವಯಸ್ಸಿಂದನೇ ತಂದೆ ಮೇಲೆ ಚಿಕ್ಕ ಮಗು ಆಗಿರುವಾಗ ಏನೋ ತಪ್ಪು ಅಭಿಪ್ರಾಯ ಹಾಕೊಂಡು ದ್ವೇಷ ಅವ್ರ ಮೇಲೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈಗ ನೀವು ಏನೇ ಕಿತ್ತಾಕ್ಬೇಕು ಅಂದ್ರೂ ಸಣ್ಣ ವಯಸ್ಸಿಂದ ನಾನು ಅದನ್ನ ಕಿತ್ತಾಕ್ಬೇಕು. ಸಣ್ಣ ವಯಸ್ಸಲ್ಲಿ ಅವ್ರು ಏನ್ ಮಾಡಿದ್ರು ನೀವೇನು ಅಪಾರ್ಥ ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಏನ್ ನೀವು ತಲೆಯಲ್ಲಿ ರೆಕಾರ್ಡ್ ಆಗಿದೆ, ಇದನ್ನ ನಾನು ಸರಿ ತಪ್ಪು ನಿಮ್ಮ ತಲೆಗೆ ಹೇಳ್ತೀನಿ. ಹೇಳಿದಾಗ ಅದು ತಗೊಳುತ್ತೆ. ಅದು ಎತ್ತಿದ ತಕ್ಷಣ ಹೇಳಿದ ತಕ್ಷಣ ತಗೊಳಲ್ಲ. ಪದೇ 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 ತಿರುಗಿ 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 ಅಫರ್ಮೇಷನ್ಸ್ ಅನ್ನ ತಲೆಯಲ್ಲಿ ಹಾಕಿದಾಗ ನಿಮಗೆ ಗೊತ್ತಿಲ್ಲದೇನೆ ಹಳೆ ರೆಕಾರ್ಡ್ ಎಲ್ಲ ಕಿತ್ತೋಗಿ ಹೊಸ ರೆಕಾರ್ಡ್ ನಾನು ಏನು ಹೇಳ್ತೀನಿ ಅದು ರೆಕಾರ್ಡ್ ಆಗೋಗುತ್ತೆ. ಇದು ಹಿಪ್ನೋಥೆರಪಿಸ್ಟ್ ಕಡೆಯಿಂದ ಮಾಡ್ಕೊಳ್ಳೋದು. ಪ್ರತಿ ಸತಿನೂ ಹಿಪ್ನೋಥೆರಪಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಅನ್ನು ತಗೊಂಡು ಮಾಡೋದು ತೊಂದರೆ ಆಗತ್ತೆ ಅಂತ ಅನ್ನೋದಿದ್ರೆ ನೀವೇ ಹಿಪ್ನಾಸಿಸ್ ಏನು ಅಂತ ಅನ್ನೋದನ್ನ ಕಲಿತು ಅದನ್ನ ಅಫರ್ಮೇಷನ್ಸ್ ಅನ್ನ ನೀವೇ ಹಾಕೊಂಡ್ರಿ ಅಂತಂದ್ರೆ ಖಂಡಿತವಾಗ್ಲೂ ಬದಲಾವಣೆಗಳು ನಿಮ್ಮಲ್ಲಿ ಆಗತ್ತೆ. ಎಲ್ಲಾ ತರದ ನೆಗೆಟಿವ್ ಹ್ಯಾಬಿಟ್ಗಳನ್ನು ಕಿತ್ತಾಕ್ಬಹುದು. ಎಲ್ಲಾ ತರದ ನೆಗೆಟಿವ್ ಹ್ಯಾಬಿಟ್ಗಳನ್ನ, ಹ್ಯಾಬಿಟ್ ಮತ್ತೆ ಕ್ಯಾರೆಕ್ಟರ್, ನೆಗೆಟಿವ್ ಕ್ಯಾರೆಕ್ಟರ್ಸ್ ಇರುತ್ತೆ, ತೆಗೆದಾಕ್ಬಹುದು. ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಈ ತರ ಬೇಡದೇ ಇರೋ ಕ್ಯಾರೆಕ್ಟರ್ಗಳು ನಮ್ಮಲ್ಲಿ ಬೇಕಾಷ್ಟು ಬೆಳೆದೋಗಿರುತ್ತೆ. ಅದನ್ನೆಲ್ಲ ಖಂಡಿತವಾಗ್ಲೂ ಕಿತ್ತಾಕ್ಬಹುದು, ಸರಿಪಡಿಸ್ಕೋಬಹುದು. ಆದ್ರೆ ಇದು 1 ಸೆಷನ್ ನಲ್ಲಿ 2 ಸೆಷನ್ ನಲ್ಲಿ ಆಗೋ ಕಥೆ ಅಲ್ಲ, ನಿಧಾನ ಆಗತ್ತೆ. ಆದ್ರೆ ಮಾತ್ರ ಖಂಡಿತವಾಗ್ಲೂ ಪೂರ್ವ ಜನ್ಮದಲ್ಲಿ ನೀವೇನು ಪಡ್ಕೊಂಡ್ ಬಂದಿರ್ತೀರಾ, ಸಬ್ ಕಾನ್ಶಿಯಸ್ ಬ್ರೈನ್ ನಲ್ಲಿ ಭಗವಂತ ಏನು ಸಾಫ್ಟ್ವೇರ್ ನಿಮ್ಮ ತಲೆ ಒಳಗಡೆ ಹಾಕಿ ನಿಮ್ಮನ್ನ ಹುಟ್ಟಿಸಿದ್ದಾರೆ, ಆ ಭಗವಂತ ಹಾಕಿರೋ ರೆಕಾರ್ಡನ್ನೇ ಬೇಕಾದ್ರೆ ಕಿತ್ತ ಹಾಕಿ ಸರಿಪಡಿಸಬಹುದು. ಅಷ್ಟು ತಾಕತ್ತಿದೆ ಹಿಪ್ನಾಸಿಸ್ಗೆ. ಹಿಪ್ನಾಸಿಸ್ ಇಂದ ಸಾಧನೆ ಮಾಡಕ್ಕಾಗದೇ ಇಲ್ಲ, ಏನನ್ನ ಬೇಕಾದ್ರೂ ಮಾಡಬಹುದು. ಫೋಬಿಯಾಸ್ ಅಂತ ಹೇಳ್ತಾರೆ. ಫೋಬಿಯಾಸ್ ಅಂತಂದ್ರೆ ಭಯಗಳು, ಬೇಕಾಷ್ಟು ಭಯಗಳಿದೆ. ದಾರನ್ನು ನೋಡಿದ್ರೆ ಭಯ, ನೀರನ್ನು ನೋಡಿದ್ರೆ ಭಯ, ಗಾಳಿಯನ್ನು ನೋಡಿದ್ರೆ ಭಯ, ಬೆಂಕಿಯನ್ನು ನೋಡಿದ್ರೆ ಭಯ, ಕೆಲವು ಬಣ್ಣಗಳನ್ನು ನೋಡಿದ್ರೆ ಭಯ, ಕೆಲವು ವಾಸನೆಯನ್ನು ನೋಡಿದ್ರೆ ಭಯ. ಇದೆಲ್ಲ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಅಂಡ್ ರೆಕಾರ್ಡೆಡ್ ಇನ್ ದ ಬ್ರೈನ್. ತುಂಬಾ ಹೈಟ್ ಒಂದು ಮಾಡಿ 10 ಅಂತಂದ್ರೆ ಆ ಮಾಡಿ 10ಕ್ಕೆ ಭಯ, ಆ ಹೈಟ್ ನೋಡಿದ್ರೆ ಭಯ. ಇದನ್ನ ಫೋಬಿಯಾ ಅಂತಾರೆ. ಈ ಫೋಬಿಯಾನ ಕ್ಲಿಯರ್ ಮಾಡಬಹುದು. ಖಂಡಿತವಾಗ್ಲು ಏನನ್ನ ಬೇಕಾದ್ರೂ ನೀವು ಪಡ್ಕೋಬಹುದು ಹಿಪ್ನಾಸಿಸ್ ಇಂದ. ತಲೆ ಒಳಗಡೆ ನುಗ್ಗಿ ಅದನ್ನ ಹೇಗೆ ಸರಿಪಡಿಸೋದು ಅಂತ ಕಂಡುಹಿಡಿದಿರೋ ಆಂಟನ್ ಮೆಸ್ಮರ್ ಅವರಿಗೆ ನಾವು ತುಂಬಾ ಕೃತಜ್ಞತೆಗಳು ಹೇಳಬೇಕು. ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಬಗ್ಗೆ ನಾನು ನಿಮಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸೆಪರೇಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.